of all, I'm Srishti, social media executive, Asianet Suvarna News Nice Digital. meeting you, Srishti. ಸೊ ಸರ್, ಯುಗಾದಿ ಹಬ್ಬ ಅಂತಂದರೆ ನೀವು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಜನರಿಗೆ? ಯುಗಾದಿ ಹಬ್ಬ ಅದು ಯಾವ ಥರ ಹಬ್ಬ ಅಂತ ಎಕ್ಸ್ಪ್ಲೇನ್ ಮಾಡ್ತೀರಾ? ಇಲ್ಲ, ನಾನು ಮುಂಚೆ ನಿಮ್ಗೆ ಹೇಳಿದ್ದೀನಿ. ನಾನು ಅಂದರೆ ಲೈಫಿನ ಶಾರ್ಟೆಸ್ಟ್ ಡೆಫಿನೇಷನ್ ಏನು, ಸ್ವೀಟೆಸ್ಟ್ ಡೆಫಿನೇಷನ್ ಅಂದರೆ ಬೇವು ಬೆಲ್ಲ. ಅದಕ್ಕಿಂತ ವ್ಯಾಖ್ಯಾನ ಇಲ್ಲ ಜೀವನಕ್ಕೇನೆ. ಜೀವನ ಇಸ್ ಓನ್ಲಿ ದ್ಯಾಟ್ ಅಲ್ವಾ? ನಾವೆಲ್ಲರೂ ಬೆಲ್ಲ ಬೇಕು, ಜಾಸ್ತಿ ಬೇವಿಂದ ದೂರ ಇರಬೇಕು ಅಂತ ಆಸೆ ಪಡ್ತೀವಿ. ನೋವು ನಲಿವು ಅಂತೇಳಿ ಇಟ್ಸ್ ಅ ಬಿಗ್ಗೆಸ್ಟ್ ಫಿಲಾಸಫಿ ರೀ ಜೀವನದ ಬಗ್ಗೆ. ಇದಕ್ಕಿಂತ ಸಂಕ್ಷಿಪ್ತವಾಗಿ ಹೇಳೋಕ್ಕಾಗಲ್ಲ. ಇಟ್ಸ್ ದ ಬ್ರೀಫೆಸ್ಟ್ ಡೆಫಿನೇಷನ್ ಆಫ್ ಲೈಫ್ ಇಟ್ಸ್ ಅಲ್ ಯುಗಾದಿ ಅನ್ನೋದು. ಅದು ನೋಡಿ ನಮ್ಮ ಹಿರಿಯರು ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದ್ದಾರೆ ನೋಡಿ. ಇಷ್ಟೇ ಜೀವನ, ಬೇವು ಬೆಲ್ಲ, ಅರ್ಥ ಮಾಡ್ಕೊಳಪ್ಪ, ಎರಡನ್ನೂ ಒಪ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅನ್ಸುತ್ತೆ ನನಗೆ. ಆ್ಯಂಡ್ ಇಟ್ಸ್ ನೋಡಿ, ಥ್ಯಾಂಕ್ಫುಲಿ ವಿ ಆರ್ ಸ್ಟ್ಯಾಂಡಿಂಗ್ ಅಟ್ ದಿಸ್ ರೈಟ್ ಪ್ಲೇಸ್. ಇಲ್ಲಿ ಯಾರೋ ನಮ್ಮ ಯಂಗ್ಸ್ಟರ್ ಬರೆದಿದ್ದಾರೆ ಆ ಡಿಫ್ರೆಂಟ್ ಸೀಸನ್ಸ್ ಅಂತ. ಸೊ ಆ ಸೈಕ್ಲಿಕ್ ನೇಚರ್ ಇದೆಯಲ್ಲ, ನನಗೆ ಅನ್ಸುತ್ತೆ. ನನ್ನ ಫಸ್ಟ್ ಫಿಲ್ಮ್ ಡೈರೆಕ್ಟ್ ಮಾಡಿದ್ದು ಕೆ ಬಾಲಚಂದರ್. ಓಕೆ, ಅವರು ಡೈರೆಕ್ಟ್ ಮಾಡ್ತಾರೆ, ನಾನು ಆ್ಯಕ್ಟ್ ಮಾಡ್ತೀನಿ. ಅವ್ರ ಕೊನೆ ಫಿಲ್ಮು ಅವ್ರು ಆ್ಯಕ್ಟ್ ಮಾಡ್ತಾರೆ, ನಾನು ಡೈರೆಕ್ಟ್ ಮಾಡ್ತೀನಿ. ಇಟ್ ಬಿಕಮ್ಸ್ ಅ ಸೈಕಲ್. ಆ ಥರ ಲೈಫಲ್ಲಿ ಏನಾಯ್ತು ಗೊತ್ತಾ, ನಾವು ಭಾಳ ಇಷ್ಟಪಟ್ಟು ಏನೇನೋ ಚಿಕ್ಕ ವಯಸ್ಸಲ್ಲಿ ಮಾಡ್ತೀವಿ. ಅದೇ ವಿಷಯ ಇನ್ನೊಂದು ರೀತಿಯಲ್ಲಿ ನಮಗೆ ಸಿಗುತ್ತೆ. ನಮ್ಮಪ್ಪ ನನ್ನ ಕರ್ಕೊಂಡೋಗಿ ಎಲ್ಲ ಮಿಕ್ಸ್ಚರು ಸ್ವೀಟ್ ಎಲ್ಲ ಕೊಡ್ಸೋರು. ಈಗ ನಾನು ಅದೇ ಕೆಲಸ ನಾನು ಅರ್ಜುನ್ ಜೊತೆ ಮಾಡ್ತಾ ಇದ್ದೀನಿ. ಇಟ್ಸ್ ಆಲ್ ಅ ಸೈಕಲ್, ಏನೋ ಇಟ್ಸ್ ಆಲ್ ಲೈಕ್ ದ್ಯಾಟ್ ಅನ್ಸುತ್ತೆ. ಇದರೆಲ್ಲದ್ರ ಸಂಕೇತನೇ ಯುಗಾದಿ. ಒಂದು ಹೊಸ ವರ್ಷ ಅಂತ ಬಂದಾಗ ನಮ್ಮೆಲ್ರಿಗೂ ಇರುತ್ತಲ್ರಿ, ಈ ವರ್ಷ ಏನೋ ಒಂದು ಬದಲಾವಣೆ ನಮ್ಮ ಮನೇಲಿ ಆಗಬೇಕು ಅಂತ ನಮ್ಮೆಲ್ಲರೂ ಗೊತ್ತಿರುತ್ತೆ. ಟ್ರೈ ಮಾಡ್ತಾ ಇರ್ತೀವಿ, ಮಾಡಲ್ಲ. ಈ ಥರ ಒಂದು ನ್ಯೂ ಇಯರ್ ಅಂತ ಬಂದಾಗ, ಯುಗಾದಿ ಅಂತ ಬಂದಾಗ ನಮ್ಮ ಮನಸ್ಸಿಗೆ ಒಂದು ಹೊಸ ಹುಮ್ಮಸ್ಸು, ಮತ್ತೆ ಒಂದು ಹೊಸ ಭರವಸೆ. ಓಕೆ, ಈ ಸಲ ಬೇರೆ ಥರ ಇರುತ್ತೆ ಅಂತ ರೆಸಲ್ಯೂಷನ್ಸ್ ಮಾತ್ರ ಒಂದು ಹೋಪ್ ಇರುತ್ತೆ. ಇದು ಏನೋ ಬದಲಾಗುತ್ತೆ ನಮ್ಮ ಲೈಫಲ್ಲಿ ಅಂತ ಯಾವುದೋ ಒಂದು ರೀತಿಯಲ್ಲಿ. ಆ ಥರ ಒಂದು ಭರವಸೆ ಕೊಡುವಂಥ ವಿಷಯನೇ ಯುಗಾದಿ. ಸರ್, ನಿಮ್ಮ ಬಾಲ್ಯದ ಯಾವುದಾದ್ರೂ ಒಂದು ಚಿಕ್ಕ ನೆನಪಿದೆಯಾ ಯುಗಾದಿ ದಟ್ ಸ್ಟ್ಯಾಂಡ್ಸ್ ಔಟ್ ಎಲ್ಲ ಹಬ್ಬಗಳಿಗಿಂತ? ಸ್ಪೆಷಲ್ಲಾಗಿ ಏನೂ ಇಲ್ಲ, ಬಟ್ ಈ ಬೇವು ಬೆಲ್ಲ ಜೊತೆ ತಿನ್ನಕ್ಕೆ ಅಂತ ಕೊಡೋರು. ಅದು ಬೇವು ತಿನ್ನೋದು ಭಾಳ ಕಷ್ಟ ಆಗೋದು ನಮಗೆ. ಅದು ಈಗಲೂ ಕಷ್ಟನೇ, ಬಟ್ ಆ ವಯಸ್ಸಲ್ಲಂತೂ ದೊಡ್ಡ ಹಿಂಸೆ ಆಗೋದು. ಬಟ್ ಇಟ್ ವಾಸ್ ಅ ರಿಚುವಲ್. ಆ ಥರ ನಮ್ಮ ಸಂಪ್ರದಾಯಗಳು, ನಮ್ಮ ಆಚರಣೆಗಳು ಎಲ್ಲದರ ಹಿಂದೆ ಒಂದು ಅರ್ಥ ಇದೆ ಅಂತ ವಯಸ್ಸಾಗುತ್ತೆ. ಬಟ್ ಚಿಕ್ಕ ವಯಸ್ಸಲ್ಲಿ ನಮಗನ್ಸೋದು ಆ ಥರ ವಿಷಯಗಳು ಅಷ್ಟೇ. ಬಟ್ ನಮಗೆ ಯುಗಾದಿ, ದೀಪಾವಳಿ ಎಲ್ಲವೂ ಒಂದು ಇಷ್ಟ ಆಗೋದು, ರಜಾ, ಸ್ಕೂಲು ರಜಾ ಅನ್ನೋದು ಭಾಳ ಇಷ್ಟ ಆಗೋದು. ಎರಡನೇದು ಫ್ಯಾಮ್ಲಿ ಎಲ್ಲ ಸೇರೋಕ್ಕೆ ಒಂದು ನೆಪ. ಅದು ಈಗಲೂ ಅಷ್ಟೇ ನಮ್ಗೆ ಹಬ್ಬಗಳ ಮೇಯ್ನ್ ಅಟ್ರಾಕ್ಷನ್ ಏನು ಅಂದರೆ ಅದೊಂದು ಗೆಟ್ ಟುಗೆದರ್. ಅಣ್ಣ ತಮ್ಮ ಎಲ್ಲ ಬೆಂಗಳೂರಲ್ಲೇ ಇದ್ದಾರೆ, ಬಟ್ ಎಲ್ಲ ಆ ಕಡೆ ಈ ಕಡೆ ಈ ಟ್ರಾಫಿಕಲ್ಲಿ ಅವ್ರು ಬರೋದೇ ಅಪರೂಪ. ಹಾಗಾಗಿ ಈ ಥರ ಹಬ್ಬಗಳು ಬಂದಾಗ ಎಲ್ಲ ಜೊತೆಗೆ ಸೇರ್ತೀವಿ, ಅದು ಖುಷಿ. ಚಿಕ್ಕ ವಯಸ್ಸಿಂದ ಈಗವರೆಗೂ ಆ ಕಾರಣಕ್ಕೆ ಎಲ್ಲ ಹಬ್ಬಗಳು ಇಷ್ಟ ಆಗುತ್ತೆ. ಈಗ ಜನ್ರೇಷನ್ ಝಿ ಮತ್ತು ಜನ್ರೇಷನ್ ಆಲ್ಫಾ ಅವ್ರಿಗೆ ಹಬ್ಬ ಅಂದರೆ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹ್ಯಾಪಿ ಯುಗಾದಿ ಅಂತ ಹಾಕೊಳ್ಳೋದಷ್ಟೇನಾ? ಇಲ್ಲಾಂದರೆ ನೀವು ಅವರಿಗೆ ಯಾವ ಥರ ವ್ಯಾಲ್ಯೂಸ್ ಹೇಳ್ಕೊಡ್ತೀರಾ? ಇಲ್ಲ, ನಾಟ್ ವ್ಯಾಲ್ಯೂಸ್ ಮಾತ್ರ ಅಲ್ಲ ರೀ, ಯಾವುದೇ ಒಂದು ವಿಷಯ ಅಲ್ಲಿ ಹಬ್ಬ ಮಾತ್ರ ಅಲ್ಲ. ನೀವು ಮಾಡ್ತಿರೋ ಇಂಟರ್ವ್ಯೂ ಇರ್ಬೋದು, ಅದು ಬರೀ ಈ ಕೋಟು ಸೂಟು ಅದಲ್ಲ. ಅದು ನಾಟ್ ದಿ ಎಕ್ಸ್ಟೀರಿಯರ್ ಅಟ್ ಆಲ್. ಆ ಒಂದು ಆಚರಣೆ, ಆ ಒಂದು ಪೂಜೆ ಮಾಡಬೇಕಾದ್ರೆ ನೀವು ಟೋಟಲಿ ಇನ್ವಾಲ್ವ್ ಆಗಿ ಮಾಡೋದಕ್ಕೂ, ಅದನ್ನು ಸುಮ್ಮನೆ ಕಾಟಾಚಾರಕ್ಕೆ ಮಾಡೋದಕ್ಕೂ, ಅದನ್ನು ಸುಮ್ಮನೆ ಪೋಸ್ಟ್ ಮಾಡೋಕ್ಕೆ, ಒಂದು ಫೋಟೋ ತೆಗೆಯೋದಕ್ಕೂ, ಅದನ್ನು ಒಳಗೋಗಿ ಅದನ್ನು ಎಂಜಾಯ್ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇದೆ. ದ ಮೋರ್ ಯು ಎಂಜಾಯ್, ದ ಮೋರ್ ಯು ಆರ್ ಇನ್ವಾಲ್ವ್ಡ್ ಅಲ್ಲ ಇನ್ ಎನಿಥಿಂಗ್. ಈವನ್ ದಿ ಸ್ಮಾಲ್ ಇಂಟರ್ವ್ಯೂ ಇರ್ಬೋದು, ಅದನ್ನ ನೀವು ಇನ್ವಾಲ್ವ್ಡ್ ಆಗಿ ಮಾಡಿದಾಗ, ಇನ್ವಾಲ್ವ್ಡ್ ಆಗಿ ಉತ್ತರ ಕೊಟ್ಟಾಗ, ಇನ್ವಾಲ್ವ್ಡ್ ಆಗಿ ಪ್ರಶ್ನೆಗಳು ಕೇಳಿದಾಗ ಅದರಲ್ಲಿ ಸಿಗೋ ಮಜಾನೇ ಬೇರೆ. ಹಾಗಾಗಿ ಜಸ್ಟ್ ಡೂ ಇಟ್, ಮನಸ್ಫೂರ್ತಿಯಾಗಿ ಮಾಡಿ ಎಲ್ಲವನ್ನು. ಹಬ್ಬ ಅಷ್ಟೇ, ಹಬ್ಬವನ್ನು ಮನಸ್ಸು ಮಾಡಿ ಏನು ಮಾಡಿದ್ರು ಮನಸ್ಫೂರ್ತಿಯಾಗಿ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.